ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್, ಆಲ್ ಇನ್ ಒನ್ ಚಾನೆಲ್. ಸೊ ಇಫ್ ಯು ಲೈಕ್ ಮೈ ಚಾನೆಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಸೊ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶ್ರೀರಾಮನವಮಿ. ಸೊ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ. ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ದೇವಸ್ಥಾನದಲ್ಲೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ರಂಗೋಲಿನೂ ಹಾಕಾಯಿತು. ಸೊ ರಂಗೋಲಿ ಹಾಕಿದ್ಮೇಲೆ ಮಕ್ಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ಅತ್ತೆ ಅಡುಗೆ ಕಡೆ ನೋಡ್ಕೊಳ್ತಾರೆ. ಸೊ ಬನ್ನಿ, ಈಗ ದೇವಸ್ಥಾನದಲ್ಲೂ ಹೇಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾವಿನ ತೋರಣ ಎಲ್ಲ ಹಾಕಿದ್ದಾರೆ. ಸೊ ಬಾಳೆ ಕಂಬ ಎಲ್ಲ ಹಾಕಿದ್ದಾರೆ. ಸೊ ಪೂಜೆ 12 ಗಂಟೆ ಮೇಲೇ ದೇವಸ್ಥಾನದಲ್ಲಿ. ಸೊ ಅದು ಮುಗಿಸೋಳಿಗೆ ನಮ್ಮ ಮನೇಲೂ ಪೂಜೆ ಮಾಡೋಣ ಅಂತ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಆಫ್ ಗ್ರೀನರಿ. ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು 11:30ಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ರೆಡಿ ಮಾಡಿಕೊಂಡು ಮಾವ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ನಮಗೆ ಅನಿಸುತ್ತೆ. ನೋಡಿ, ಹೊರಗಡೆ ಶ್ರೀರಾಮನ ಇಟ್ಟು ನಾವು ಪೂಜೆ ಮಾಡಿದ್ದೀವಿ. ಪಾನಕ, ಕೋಸಂಬರಿ, ಮಜ್ಜಿಗೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ ನೈವೇದ್ಯಕ್ಕೆ. ಈ ಮಾವ ಪೂಜೆ ಆದಮೇಲೆ ನಾವು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಮಹಾಮಂಗಳಾರತಿ ಆದಮೇಲೆ ನಾವು ಸಹ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಸ್ಬೆಂಡ್ ಮತ್ತು ಅತ್ತೆ ಕಿಚನಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ. ಮಕ್ಕಳು ಆಡ್ತಾಯಿದ್ದಾರೆ. ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್. ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಜನ ಎಲ್ಲ ಸೇರಿದ್ದಾರೆ. 12 ಗಂಟೆ ಆಯಿತು ಪೂಜೆ ಆಗೋದು. ಸೊ ದೇವಸ್ಥಾನದಲ್ಲಿ ಒಂದು 50 ಜನ ಸೇರಿದ್ದೀವಿ ಅನಿಸುತ್ತೆ. ಸೊ ಪೂಜೆ ಎಲ್ಲ ಆಗಿದೆ. ಶ್ರೀರಾಮನ ಪೂಜೆ ಮಾಡಿದ್ದಾರೆ. ಅಲಂಕಾರ ಮಾಡಿದ್ದಾರೆ. ಸೊ ಮಹಾಮಂಗಳಾರತಿ ತೀರ್ಥ ಪ್ರಸಾದ ತಗೊಂಡು ಮನೆಗೆ ಹೋಗೋಣ. ಸೊ ಇಲ್ಲಿಗೆ ಶ್ರೀರಾಮನವಮಿ ಹಬ್ಬದ ವಿಶೇಷ ವಿಡಿಯೋ ಎಲ್ಲ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಮತ್ತು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ವಿಡಿಯೋನ. ಸೊ ಲೈಕ್ ಮಾಡಿ, ಶೋರಾಗಿ ಲೈಕ್ ಬಟನ್ ಒತ್ತಿ, ಓಕೆನಾ? ಸೊ ನೋಡಿ, ಆರತಿ ಮಾಡ್ತಾಯಿದ್ದಾರೆ. ಸೊ ಆರತಿ ಆದಮೇಲೆ ಇಲ್ಲಿಗೆ ನನ್ನ ಬ್ಲಾಗ್. ಸಿ ಯು ಅಂಟಿಲ್ ದೆನ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.